ಶಾರ್ಟ್ ಸರ್ಕ್ಯೂಟ್ಗೆ ಹೊತ್ತಿ ಉರಿದ ಕಾರ್ಖಾನೆ ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ ಸ್ಥಳದಲ್ಲೇ ಬೀಡು ಬಿಟ್ಟ ಬೆಳಗಾವಿ ಜಿಲ್ಲಾಧಿಕಾರಿ ಪೊಲೀಸರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಸಿದ್ಧತೆ. ಗವರ್ನರ್ಗೆ ಪ್ರತ್ಯೇಕ ವರದಿ ಸಲ್ಲಿಸಿದ ಸಿದ್ದು. ಗೆಹ್ಲೋಟ್ ತೀರ್ಮಾನದ ಬಳಿಕ ಕಾಂಗ್ರೆಸ್ ಮುಂದಿನ ಹೋರಾಟ. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಸಮರ. 5ನೇ ದಿನಕ್ಕೆ ಕಾಲಿಟ್ಟ ಮೈತ್ರಿ ಪಾದಯಾತ್ರೆ. ಹೆಮ್ಡಹಳ್ಳಿ ಗೇಟ್ ತಲುಪಿದ ಮೈಸೂರು ಚಲೋ. ತಡರಾತ್ರಿವರೆಗೂ ಕೂಡ ಬೆಂಗಳೂರು ನೈಟ್ ಲೈಫ್. ಮಧ್ಯರಾತ್ರಿ 1 ಗಂಟೆವರೆಗೆ ಭರ್ಜರಿ ವ್ಯಾಪಾರ ವಹಿವಾಟು. ನಡುರಾತ್ರಿಯೂ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್. ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಫಿಕ್ಸ್. 50 ಕೆಜಿ ಕುಸ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟ ವಿನೇಶ್ ಫೋಗಾಟ್. ಹಾಕಿ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿದ ಭಾರತ. ಅಗ್ನಿ ಅವಘಡ ಸಂಬಂಧ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪ್ರತಿಕ್ರಿಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಬೆಡ್ ರೆಡಿ ಇಟ್ಟಿದ್ದೇವೆ, 200 ಬೆಡ್ ರೆಡಿ ಇಟ್ಟುಕೊಳ್ಳಲು ಹೇಳಿದ್ದೇವೆ. ಕಾರ್ಖಾನೆ ಮಾಲೀಕ ನಮ್ಮ ಕಸ್ಟಡಿಯಲ್ಲಿದ್ದು ಅವರಿಂದ ಮಾಹಿತಿ ಸಂಗ್ರಹ ಮಾಡಿ ಕೊಡುತ್ತೇವೆ ಎಂದರು. ಇಡೀ ಜಿಲ್ಲಾಡಳಿತ ಸ್ಪಾಟಲ್ಲಿದೆ, ಪೊಲೀಸ್ ಅವರಿದ್ದಾರೆ, ಫೈರ್ ಡಿಪಾರ್ಟ್ಮೆಂಟು ಬಂದಿದೆ. ಎಲ್ಲ ಮಾಹಿತಿಯನ್ನು ನಾವೀಗ ತಗೊಳ್ತಾ ಇದ್ದೀವಿ. ಎಲ್ಲ ಹಾಸ್ಪಿಟಲ್ಸಿಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾಗೂ ಕಿಮ್ಸಲ್ಲಿ ಒಂದು ಕ್ಯಾಶುಯಾಲಿಟಿ ಬರ್ನ್ ಸೆಂಟರ್ ಇದೆ, ಅದಕ್ಕೂ ಅಲರ್ಟ್ ಮಾಡಿದ್ದೀವಿ. ಸರಿಸುಮಾರು 200 ಬೆಡ್ಸ್ ರೆಡಿ ಇಟ್ಕೊಂಡಿದ್ದೀವಿ. ಡಾಕ್ಟರ್ಸ್ಗೂ ಹೇಳಿದ್ದೀವಿ, ಎಲ್ಲರೂ ಡ್ಯೂಟಿನಲ್ಲಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. 4ನೇ ದಿನವಾದ ನಿನ್ನೆ ದೋಸ್ತಿಗಳ ಪಾದಯಾತ್ರೆ ಹುಮ್ಡಹಳ್ಳಿ ಗೇಟ್ನಲ್ಲಿ ಅಂತ್ಯವಾಗಿದೆ. ನಿನ್ನೆ 20 ಕಿಲೋಮೀಟರ್ ತನಕ ದೋಸ್ತಿ ನಾಯಕರು ಪಾದಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಮತ್ತೆ ನಾಯಕರು ಹೆಜ್ಜೆ ಹಾಕಲಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರಿನ ಸಂಬಂಧ ಮಂಡ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿದರು. ಯಾವುದು ಗೊತ್ತಾಗಲ್ಲ ಅಂತ ಈ ಸರ್ಕಾರದಲ್ಲಿ ಇಂತಹ ಅದೆಷ್ಟೋ ಹಗರಣಗಳು ನಡೆದಿದ್ದಾವೆ. ಈಗ ಒಂದೊಂದೇ ಹಗರಣಗಳು ಬಯಲಾಗ್ತಿದ್ದಾವೆ. ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎನ್ನುತ್ತಿದ್ರು. ಆದರೆ ಈಗ ಅವರ ಸಮಾಜವಾದಿ ಮುಖ ಬಯಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ಯಾರೂ ಗೊತ್ತಾಗೋದಿಲ್ಲ ಅಂಥೇಳಿ ರೀತಿ ಅನೇಕ ಹಗರಣಗಳು ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿದೆ. ಒಂದೊಂದೇ ಹಗರಣಗಳು ಈಗ ಬಯಲಾಗ್ತಾ ಇದೆ. ಒಂದೊಂದೇ ಹಗರಣಗಳು ಬಯಲಾಗ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ನಡಕ ಶುರುವಾಗಿದೆ. ಯಾಕೋ ಅವ್ರ ಸಮಯ ಟೈಮ್ ಸರಿ ಇಲ್ಲ ಅಂತ ಅವ್ರಿಗೂ ಅನಿಸಿರ್ಬೇಕು. ಯಾಕಂತ ಹೇಳಿದ್ರೆ ಇಂಥ ತನ್ನ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಕಪ್ಪು ಚೊಕ್ಕೆ ಇರಲಿಲ್ಲ ಅಂತೇಳಿ